15ನೇ ತಾರೀಕಿಗೆ ಒಂದು ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ರೈತ ಪರವಾದಂಥ ಯಾವುದೇ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಳ್ಳದೇ ಇದ್ದರೆ ಕೃಷಿಕರು ಇಷ್ಟು ದಿನ ಮೌನ ಪ್ರತಿಭಟನೆಯನ್ನು ಮಾಡಿದ್ರು, ಯಾರಿಗೂ ಕಿಂಚಿತ್ತೂ ತೊಂದರೆ ಆಗದ ರೀತಿಯಲ್ಲಿ. ಆದರೆ 15ನೇ ತಾರೀಕಿನ ಮೇಲೆ ಸರಿಯಾದ ನಿರ್ಣಯ ಹೊರಗಡೆ ಬರಲಿಲ್ಲ ಅಂತ ಅಂದರೆ ಆಗೋದೇ ಬೇರೆ ಅನ್ನೋ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. 4 ವರ್ಷಗಳಿಂದ ಅವ್ರ ಒಗ್ಗಟ್ಟನ್ನು ನೀವು ಮುರಿಯೋಕ್ಕಾಗಿಲ್ಲ, ಅವ್ರ ಹೋರಾಟವನ್ನು ನೀವು ವೀಕ್ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಿಯಮಗಳನ್ನು ಗಾಳಿಗೆ ತೂರಿ ಪಟ್ಟು ಹಿಡಿದು ರೈತರ ಭೂಮಿಯನ್ನು ಕಬಳಿಸ್ತೀನಿ ಅಂತ ನಿಂತಿರುವ ನೀವು ರೈತರ ಪರನೋ ಬಂಡವಾಳ ಶಾಹಿಗಳ ಪರನೋ ಅರ್ಥ ಮಾಡ್ಕೋಬೇಕು ಎಂ ಬಿ ಪಾಟೀಲರು. ಇನ್ನೊಂದು ಕಡೆ ಪ್ರತಿಪಕ್ಷ ನಾಯಕನಾಗಿದ್ದಾಗ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಯನ್ನು ಕಬಳಿಸೋದಕ್ಕೆ ಬಿಡೋದಿಲ್ಲ ಅಂತ ವಚನ ಕೊಟ್ಟಂಥ ಸಿದ್ದರಾಮಯ್ಯನವರು 2.5 ವರ್ಷ ಆದರೂ ಕೂಡ ತಮ್ಮ ವಚನವನ್ನು ಮರೆತು ಟೈಮ್ ತಗೊಂಡು ಇದನ್ನು ಟೈಮ್ ಪಾಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ವಚನ ಭ್ರಷ್ಟರು ಅನ್ನೋದೇ ಮತ್ತೇನು ಅನ್ನಬೇಕು. ಸ್ಥಳೀಯ ಜನರ ರೈತರ ಓಟಿನೊಂದಿಗೆ ಗೆದ್ದಿರುವಂಥ ಕೆ ಎಚ್ ಮುನಿಯಪ್ಪನವರೇ ರೈತರ ಪರವಾಗಿ ನಿಲ್ಲದೆ ನಾನಿಲ್ಲ ನನಗೆ ಗೊತ್ತಿಲ್ಲ ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನೀವು ಭಲೆ ಗ್ರೇಟ್ ನೀವು. ಸೊ ರೈತರ ಗೋಳು ಹೀಗೆ, ರೈತರು ಒಂಥರ ಅನಾಥರು, ಅವ್ರ ಪರ ಯಾರೂ ನಿಲ್ಲಲ್ಲ. ಅಲ್ಲಿ ಇಲ್ಲಿ ಸಂಘಟನೆಗಳು ಬಂದು ಅವರಿಗೆ ಒಂದು ಸಾಥ್ ಕೊಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ತರಕಾರಿ ತಿನ್ನೋ ಜನ, ಹಣ್ಣು ತಿನ್ನೋ ಜನ, ದೇವರಿಗೆ ಹೂ ಏರಿಸೋ ಜನ ನಿಮಗೆಲ್ರಿಗೂ ಬರೋದು ಈ ಭಾಗದ ರೈತರು ಬೆಳೆದಿರೋದೆ. ಸೊ ನಿಮಗೇನಾದರೂ ಒಂದು ಸ್ವಲ್ಪ ಆದರೂ ರೈತರ ಬಗ್ಗೆ ಕಿಂಚಿತ್ತೂ ಅಭಿಮಾನ ಅನ್ನೋದು ಇದ್ದರೆ ನೀವು ಅವರಿಗೆ ಸಪೋರ್ಟ್ ಮಾಡಿ. ಆ ಮೂಲಕ ತಿನ್ನುವ ಅನ್ನಕ್ಕೆ ಋಣ ತೀರಿಸಿದಂತಾಗುತ್ತೆ. ಮತ್ತೊಂದು ಕಡೆ ನಾನು ಒತ್ತಿ ಹೇಳ್ತೀನಿ, ಪ್ರಾದೇಶಿಕ ಪಕ್ಷ JDS ಪಕ್ಷ ಗೊತ್ತಿಲ್ಲ ನೀವು ಯಾಕೆ ಇನ್ನೂವರೆಗೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ನೀವು ದೇವನಹಳ್ಳಿ ರೈತರನ್ನ ನೋಡ್ತಾ ಇಲ್ಲ ಅಂತ. ದಿಸ್ ಈಸ್ ಹೈ ಟೈಮ್.